ಬರೀ ಕೇಳಿದ್ದೆ ಹೊಳೆ ನರಸೀಪುರ ಅಂದರೆ ನನಗೆ ಆಶ್ಚರ್ಯ ಆಯಿತು, ಯಾಕೆ ಅದನ್ನು ಹೊಳೆ ನರಸೀಪುರ ಅಂತಾರೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಹೇಮಾವತಿ ಸುಂದರವಾಗಿ ಬಳಸ್ಕೊಂಡು ಸಿಟಿಯನ್ನು ಬಳಸ್ಕೊಂಡು ಹೋಗ್ತಾರೆ. ತುಂಬ ಸುಂದರವಾದ ಪ್ರದೇಶ ಇದೆ. ಇನ್ನು ಮುಖ್ಯವಾಗಿ ನಾನು ಕೆಲವೆಲ್ಲ ಶಾಲೆಗಳಿಗೆ ವಿಸಿಟ್ ಮಾಡಿದೆ. ಇನ್ಫ್ರಾಸ್ಟ್ರಕ್ಚರ್ ವೈಸ್ ಅಲ್ಲಿ ಏನೇನು ಆಗಬೇಕಾಗಿದೆ, ಶಾಲೆಗಳನ್ನು ನಾವು ಅದರಲ್ಲೂ ಸರ್ಕಾರಿ ಶಾಲೆಗಳನ್ನು ಬಲಪಡಿಸಬೇಕು ಅನ್ನೋದ್ರ ಬಗ್ಗೆ, ಮತ್ತು ಇತರ ವಿಷಯಗಳು ಏನೇನು ನಮ್ಮ ರೈಲ್ವೆ ಇದು ಕ್ರಾಸಿಂಗಲ್ಲಿ ಫ್ಲೈಓವರ್ ಅದು ಕೆಲಸ ಮಂದಗತಿಯಲ್ಲಿ ಸಾಗ್ತಾ ಇದೆ, ಅದು ಸ್ವಲ್ಪ ತ್ವರಿತವಾಗಿ ಆಗಬೇಕು. ಮತ್ತು ಅಕ್ವಿಸಿಷನ್ ಪ್ರೋಸೆಸ್ಸು ಅಲ್ಲಿದೆ. ಒಂದು ರಸ್ತೆಗಳು ಸರ್ವಿಸ್ ರಸ್ತೆಗಳನ್ನು ಮಾಡಲಿಕ್ಕೂ ಸಹ ಅದು ಒಂದು ಪ್ರಗತಿಯಲ್ಲಿ ನಾವು ಫಾಸ್ಟಾಗಿ ಮಾಡಬೇಕಾಗುತ್ತೆ. ಮತ್ತು ನಾನು ನಮ್ಮ ಕಂದಾಯ ಇಲಾಖೆ ವಿಷಯಗಳಲ್ಲಿ ಬಂದಾಗ ಅನೇಕ ವಿಷಯಗಳನ್ನು ನಾವು ಪರ್ಸ್ನಲಿ ರಿವ್ಯೂ ಮಾಡ್ತೇವೆ. ಮತ್ತು ಜನಗಳಿಗೆ ಏನೇನು ನಮ್ಮ ಪೌತಿ ಆಂದೋಲನ ಇರ್ಬೋದು, ದುರಸ್ತಿ ಕಾರ್ಯಗಳಿರಬಹುದು, ನಮ್ಮಲ್ಲಿ HRP ಅನೇಕ ವಿಷಯಗಳಿದೆ, ಅದು ಇರಬಹುದು, ಭೂ ಮುಳುಗಡೆ ಸಂತ್ರಸ್ತರು ಇರಬಹುದು, ಅವೆಲ್ಲ ಒಂದು ತುಂಬ ಕಾಲ ಅವಿರ್ತಕ್ಕಂಥ ಸಮಸ್ಯೆಗಳು. ಅದರ ಜೊತೆಯಲ್ಲೂ ಸಹ ಪಟ್ಟಣದ ಅನೇಕ ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಈಗ ನಾವು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೇವೆ. ದಯವಿಟ್ಟು ಒಂದು ಪ್ರಯತ್ನ, ಒಂದು ತುಂಬ ಸಿನ್ಸಿಯರ್ ಎಫರ್ಟ್ ಅಂತೂ ನಾವು ಮಾಡಲಿದ್ದೇವೆ ಇವೆಲ್ಲ ಒಂದು ಪರಿಹಾರಕ್ಕೆ. ನಿಮ್ಮ ಅವಧಿನಲ್ಲಿ ಏನೇನು ಬದಲಾವಣೆ ತರಬೇಕು ಅಂತ ಹೇಳಿ ಅದೇ ಈಗ ಹೇಳಿದೆ ಬ್ರೀಫಾಗಿ. ನೋಡಿ, ಯಾರೇ ಅವಧಿಯಲ್ಲಿ ನಾವೇ ಇದನ್ನು ಮಾಡ್ತೀವಿ ಅಂತ ಹೇಳೋಕ್ಕೆ ಬರೋದಿಲ್ಲ. ಎಷ್ಟೋ ನಮಗಿಂತ ಮುಂಚೆ ಎಷ್ಟೋ ಜನ ಅಧಿಕಾರಿಗಳಿರ್ಬೋದು, ನಾಯಕರಿರ್ಬೋದು, ಜನಪ್ರತಿನಿಧಿಗಳಿರಬಹುದು, ಎಲ್ಲರೂ ಒಂದೊಂದು ಕೆಲಸ ಮಾಡಿ ಹಂತಕ್ಕೆ ತಂದಿರ್ತಾರೆ. ಇನ್ನೂ ಸುಧಾರಣೆ ಆಗಬೇಕು, ಮತ್ತು ಒಂದು ಪ್ರಾಮಾಣಿಕವಾಗಿ ಮತ್ತು ಒಂದು ಅವಶ್ಯಕತೆ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಅಂದರೆ ನಾಗರಿಕರಿಗೆ ಸೌಲಭ್ಯಗಳು ಸಿಗಬೇಕು. ಅದರಲ್ಲಿ ಯಾವುದೇ ವ್ಯತ್ಯಯ ಆಗಬಾರ್ದು. ಯಾವಾಗಲೂ ನಮ್ಮ ನಿರ್ಧಾರಗಳು ಮತ್ತು ಆಡಳಿತ ಹೇಗಿರಬೇಕು ಅಂದರೆ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ, ಅವರಿಗೆ ಒಳ್ಳೆಯ ಸೇವೆಗಳನ್ನು ಕಲ್ಪಿಸೋ ರೀತಿಯಲ್ಲಿ ಇರಬೇಕು. ಅದಕ್ಕೆ ನಾವು ಖಂಡಿತ ಬದ್ಧರಾಗಿರ್ತೇವೆ. ಕಟ್ಟಡ ಚೆನ್ನಾಗಿಲ್ಲ ಅಂತ ಶಾಲಾ ಕಾಲೇಜುಗಳಲ್ಲಿ ಇನ್ನೂ ಇಲ್ಲ ಅಂತ ಹೇಳಿದೆ ನಾನು. ಮೂಲಭೂತ ಸೌಕರ್ಯಗಳು ತುಂಬ ಪ್ರೊವೈಡ್ ಮಾಡಿ. CET ನೀಟ್ ಕೋಚಿಂಗ್ ಇಲ್ಲ ಅಲ್ಲಿ. ಪ್ರೈವೇಟ್ಗೆ ಯಾಕೆ ಹೋಗ್ತಾರೆ ಅಂತಂದರೆ ಗೌರ್ಮೆಂಟ್ ಕಾಲೇಜ್ ಇಷ್ಟಪಡ್ತಾರೆ, ಲೆಕ್ಚರರ್ಸು ಚೆನ್ನಾಗಿದ್ದಾರೆ, ಕೋಚಿಂಗ್ ಇಲ್ಲ. CET ಇಲ್ಲ, ಮತ್ತು ನೀಟ್ ಬರೆಯೋಕ್ಕಿಲ್ಲ ಅವಕಾಶ, ಮತ್ತೆ ಪ್ರೈವೇಟ್ಗೆ ಹೋಗಬೇಕು. ಹೌದು, ಅದು ಈ ಎಲ್ಲ ವಿಷಯಗಳು ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಇದನ್ನು ಡ್ರೈವ್ ಮಾಡೋದು ನಾವೆಲ್ಲ ಒಂದು ಮಾಡೋಣ ಅಂತ ಹೇಳಿ ನಿಮ್ಮ ಸಹಕಾರನೂ ನಮಗೆ ಇರಲಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.